ನಮಸ್ಕಾರ, ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಸ್ನೇಹಿತರೆ, ಕಳೆದ 2 ಸಂಚಿಕೆಗಳಲ್ಲಿ ಈ ವಕ್ಫ್ ಬೋರ್ಡ್ ಅನ್ನೋ ಪೆಡಂಭೂತ ಯಾವ ರೀತಿ ಎಲ್ಲೆಲ್ಲಿ ಆತಂಕ ಸೃಷ್ಟಿಸಿದೆ ಅನ್ನೋದನ್ನು ನೋಡಿದ್ರಿ. ಎಂಥೆಂಥ ಭೂಮಿಯನ್ನು ಈ ವಕ್ಫ್ ಬೋರ್ಡ್ ತನ್ನದು ಅಂತ ಹೇಳ್ಕೊಳ್ತಿದೆ ಅನ್ನೋದನ್ನು ನೋಡಿದ್ರಿ. ಆಗ ನಾವು ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಟ್ಟಿದ್ವಿ, ವಕ್ಫ್ ಅಂದರೆ ಏನು ಅಂದ್ಕೊಂಡ್ರಿ ಅಂತ. ಹೊಸ ದಿಗಂತದ ಈ ವಿಶೇಷ ಅಭಿಯಾನದ ವಿಶೇಷ ಸಂಚಿಕೆಯ ಅಂಗವಾಗಿ ನಾವು ಈ ವಕ್ಫ್ ಕಾಯ್ದೆ ಅಂದರೆ ಏನು, ಈ ಕಾಯ್ದೆಯ ಪ್ರಕಾರ ವಕ್ಫ್ ಬೋರ್ಡ್ ಯಾರದ್ದೇ ಪ್ರಾಪರ್ಟಿಯನ್ನಾದರೂ ತನ್ನದು ಅಂತ ಹೇಳ್ಕೊಂಡ್ಬಿಡಬಹುದಾ, ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ದೊರಕಿಸೋ ಪ್ರಯತ್ನ ಮಾಡ್ತೀವಿ. ನಮ್ಮ ಈ ಪ್ರಯತ್ನಕ್ಕೆ ಹಿರಿಯ ವಕೀಲರಾದಂಥ ಗಣಪತಿ ಭಟ್ ಅವರು ಕೈ ಜೋಡಿಸಿದ್ದಾರೆ. ವಕ್ಫ್ ಆ್ಯಕ್ಟ್ 1995 ಅದು ಫಸ್ಟ್ ಟೈಮು ಇಂಡಿಯಾದಲ್ಲಿ 1995ರಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ಆ್ಯಕ್ಟನ್ನು 22 ನವಂಬರ್ 1995ರಲ್ಲಿ ಜಾರಿಗೆ ತೊಗೊಂಬಂದರು. ಆ ಜಾರಿಗೆ ಬರುವಂತಹ ಸಂದರ್ಭದಲ್ಲಿ ಯಾರನ್ನೋ ಅರ್ಜೆಂಟಾಗಿ ತುಷ್ಟೀಕರಣ ಮಾಡಬೇಕು ಅನ್ನುವ ಕಾರಣಕ್ಕೆ ಯಾವುದೇ ಅಧ್ಯಯನ ಇಲ್ಲದೆ, ಅದರ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳದೆ, ಅದರಿಂದ ಆಗುವಂತಹ ಈ ದೇಶದಲ್ಲಿ ಅದರಿಂದ ಆಗುವಂತಹ ತೊಡಕುಗಳನ್ನು ತಿಳಿದುಕೊಳ್ಳದೆ ಈ ಆ್ಯಕ್ಟನ್ನು ಜಾರಿಗೆ ತೊಗೊಂಬಂದರು. ಈ ಆ್ಯಕ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಈಗ ಯಾವುದೇ ಪ್ರಾಪರ್ಟಿ, ಈಗ ಮುಸ್ಲಿಂ ವಕ್ಫ್ ಬೋರ್ಡಿಗೆ ಸೇರಿದಂತಹ ಪ್ರಾಪರ್ಟಿ ಇರ್ಬೋದು, ಆ ಪ್ರಾಪರ್ಟಿಯನ್ನು ಅವರು ಇನ್ಕ್ವೈರಿ ಆಫೀಸರ್ಸ್ ಅಂತ ಇರ್ತಾರೆ ವಕ್ಫ್ ಬೋರ್ಡಲ್ಲಿ. ಆ ವಕ್ಫ್ ಬೋರ್ಡ್ನಲ್ಲಿರುವಂತಹ ಇನ್ಕ್ವೈರಿ ಆಫೀಸರ್ ಇಂತಹ ಪ್ರಾಪರ್ಟಿ ನಮ್ಮ ವಕ್ಫ್ ಬೋರ್ಡಿಗೆ ಸೇರಿದ್ದು ಅಂಥೇಳಿ ಒಂದು ಮೆಮೊರಂಡಮ್ ಪಾಸ್ ಮಾಡಿ ಅದನ್ನು 1965ನೇ ಇಸ್ವಿಯ ಗೆಜೆಟ್ನಲ್ಲಿ ಸೇರಿಬಿಟ್ರೆ ಅದು ಆಟೋಮೆಟಿಕ್ಲಿ ವಕ್ಫ್ ಪ್ರಾಪರ್ಟಿ ಆಗ್ತದೆ ಅನ್ನುವಂಥ ವ್ಯವಸ್ಥೆಯನ್ನು ತಗೊಂಬಂದಿದ್ದಾರೆ. ಇದು ಭಾರತ ಸಂವಿಧಾನಕ್ಕೆ, ಭಾರತದ ರಿಜಿಸ್ಟ್ರೇಷನ್ ಆ್ಯಕ್ಟಿಗೆ, ಭಾರತದ ಕಾಂಟ್ರಾಕ್ಟ್ ಆ್ಯಕ್ಟಿಗೆ, ಭಾರತದ ಇನ್ಯಾವುದೇ ಆ್ಯಕ್ಟಿಗೆ ತದ್ವಿರುದ್ಧವಾದಂತಹ, ಭಾರತ ಸಂವಿಧಾನಕ್ಕೆ ತದ್ವಿರುದ್ಧವಾದಂತಹ ವ್ಯವಸ್ಥೆಯನ್ನು, ಕಾನೂನನ್ನು ತಂದಿರತಕ್ಕಂಥದ್ದು ನಮಗೆ ಕಾಣಿಸ್ತದೆ. ಇಲ್ಲಿ ಏನಾಗತ್ತೆ ಅಂತಂದರೆ, ಯಾವುದೇ ಪ್ರಾಪರ್ಟಿ ಅವರು ಮೆಮೊರಂಡಮ್ ಹಾಕಿ ಒಂದು 1965 ಗೆಜೆಟಿಗೆ ಸೇರಿದ ತಕ್ಷಣವೇ ಅವರು ನಮ್ಮ ಪ್ರಾಪರ್ಟಿ ಅಂತ ಹೇಳಿ ಅದು ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದ ತಕ್ಷಣವೇ ವಿತೌಟ್ ಹ್ಯಾವಿಂಗ್ ಎನಿ ಆಪರ್ಚುನಿಟಿ ಟು ದಿ ಲ್ಯಾಂಡ್ ಲೂಸರ್, ಅಂದರೆ ಲ್ಯಾಂಡ್ ಕಳ್ಕೊಳ್ಳುವಂತಹ ವ್ಯಕ್ತಿಗೆ ಅವಕಾಶವನ್ನು ಕೊಡದೆ ಅವರನ್ನು ಇನ್ಕ್ವೈರಿ ಆಫೀಸರ್ ಎನ್ಕ್ರೋಚನ್ನು ರಿಮೂವ್ ಮಾಡಿ ಆ ಪ್ರಾಪರ್ಟಿಯನ್ನು ಸೇರಿಸ್ಕೊಳ್ಳುವಂತಹ ವ್ಯವಸ್ಥೆ ಮಾಡಿದರೆ, ಇದು ದೇಶದ ಕಾನೂನಿಗೆ ತೊಡಕುಂಟು ಮಾಡುವಂತಹದ್ದು. ಬಾಕಿ ಅನೇಕ ಕಾನೂನಿಗೆ ತದ್ವಿರುದ್ಧವಾಗಿರುವಂತಹ ಕಾನೂನು ರಚನೆ ಆಗಿದೆ. ಇದೆಂಥ ಕಾನೂನು ರೀ, ತನ್ನ ಜಮೀನು ಹೋಗ್ತಾ ಇದ್ದರೂ ಅಂಥವರು ಯಾವ ಕೋರ್ಟಿಗೂ ಹೋಗೋ ಹಾಗಿಲ್ವಂತೆ. ವಕ್ಫ್ ಟ್ರಿಬ್ಯುನಲ್ ಹೇಳಿದ್ದೇ ಫೈನಲ್ ಅಂತೆ. ಕೋರ್ಟ್ನಿಂದಲೂ ಇಂಥ ಅನ್ಯಾಯ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂದರೆ ಏನರ್ಥ? ಈ ಕಾನೂನನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅನೇಕ ಪ್ರಾಪರ್ಟಿ ಹೀಗೆ ಭಾರತ ದೇಶದಲ್ಲಿ ಹಿಂದೂಗಳಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಇನ್ನು ಅನೇಕ ಧರ್ಮದವರು ಈ ಆಸ್ತಿಗಳನ್ನು ಕಳೆದುಕೊಳ್ತಾ ಇರುವಂತಹದ್ದು, ಮತ್ತು ಮುಸ್ಲಿಂ ಸಮಾಜದ ಅಂದರೆ ವಕ್ಫ್ ಬೋರ್ಡಿನ ಆಸ್ತಿಗಳು ತಾನೇ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಈಗ ಇಡೀ ಭಾರತದಲ್ಲಿ 86 ಲಕ್ಷ ಚಿಲ್ಲರೆ ಪ್ರಾಪರ್ಟೀಸ್ ಇವತ್ತು ವಕ್ಫ್ ಬೋರ್ಡಿನ ಹೆಸರಿನಲ್ಲಿದೆ. ಆ ವಕ್ಫ್ ಬೋರ್ಡ್ನಲ್ಲಿ ಹೆಸರಿನಲ್ಲಿರುವಂತಹ ಪ್ರಾಪರ್ಟಿ ಸರಿಯಾಗಿ ಸದ್ವಿನಿಯೋಗ ಆಗ್ತಾ ಇದೆಯಾ? ಅದು ಇಲ್ಲ. ಆ ಆ್ಯಕ್ಟಲ್ಲಿ ಯಾರಾದರೂ ತೊಂದರೆಗೊಳಗಾದವರು, ಟೈಟ್ಲ್ ಇರುವಂಥವರು, ಪ್ರಾಪರ್ಟಿಯ ಬಗ್ಗೆ ಓನರ್ಶಿಪ್ ಇರುವಂಥವರು ಕೋರ್ಟಿಗೆ ಹೋಗ್ಬೋದಾ? ಕೋರ್ಟಿಗೆ ಹೋಗಲಿಕ್ಕೂ ಕೂಡ ಅವಕಾಶ ಇಲ್ಲ. ವಕ್ಫ್ ಟ್ರಿಬ್ಯುನಲ್ ಅಂತ ಮಾಡಿದ್ದಾರೆ. ಆ ವಕ್ಫ್ ಟ್ರಿಬ್ಯುನಲಲ್ಲಿ ಅವ್ರದ್ದೇ ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ, ಜಡ್ಜ್ ಒಬ್ಬರು ಇರ್ತಾರೆ. ಪ್ರೊವೈಡೆಡ್ ಅಲ್ಲಿ ಸಾಕಷ್ಟು ವಕ್ಫ್ ಟ್ರಿಬ್ಯುನಲಲ್ಲಿ ಕೇಸ್ ಹಾಕೋದ್ರ ಮೊದಲು ಅವರು ಸಾಕಷ್ಟು ಡಾಕ್ಯುಮೆಂಟನ್ನು ಆಲ್ರೆಡಿ ರೆಡಿ ಮಾಡಿಟ್ಟಿರ್ತಾರೆ. ಎನ್ಕ್ರೋಚ್ಮೆಂಟಿಗೂ ಕೂಡ ಎನ್ಕ್ರೋಚ್ಮೆಂಟ್ ಅವರು ನೋಟಿಫಿಕೇಷನ್ ಮಾಡಿ ಅವಕಾಶ ಕೊಡದೆ ಅವರು ಟ್ರಿಬ್ಯುನಲಲ್ಲಿ ಹಾಕಿ ಜನರನ್ನು ತೆರವುಗೊಳಿಸುವಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ವಕ್ಫ್ ಎಂಟೈರ್ ಆ್ಯಕ್ಟ್ ಇದೆ, ಸೆಕ್ಷನ್ 54 ಹೇಳುತ್ತೆ, ತೊಂದರೆಗೊಳಗಾದವನು
ಅವನಿಗೆ ನೋಟಿಸು ಕೂಡ ಕೊಡದೆ ಅವರು ನೋಟಿಫಿಕೇಷನ್ ಮಾಡಿ ಟ್ರಿಬ್ಯುನಲ್ಗೆ ಹಾಕಿ ಎವಿಕ್ಷನ್ ಮಾಡ್ಬೋದು ಅಂತೇಳಿ ಸೆಕ್ಷನ್ 54 ಹೇಳುತ್ತೆ. ಈ ಎಲ್ಲ ಕಾನೂನು ಏನು ಆ ಕಾನೂನಿನ ಸೆಕ್ಷನ್ಸ್ ಇದೆ, ವಕ್ಫ್ ಆ್ಯಕ್ಟ್ 1995 ಸೆಕ್ಷನ್ಸ್ ಇದೆ, ಆಮೇಲೆ ಕರ್ನಾಟಕದ ರೂಲ್ಸ್ ಇದೆ. ಆ ರೂಲ್ಸ್ ಕೂಡ ಎಂಟೈರ್ ಏನು ಭಾರತದ ಸಾರ್ವಭೌಮತ್ವಕ್ಕೆ, ಭಾರತದ ಸಂವಿಧಾನಕ್ಕೆ, ಭಾರತದ ಕಾನೂನು ವ್ಯವಸ್ಥೆಗೆ ತದ್ವಿರುದ್ಧವಾಗಿರುವಂತಹದ್ದು ಬಹಳ ಶೋಚನೀಯ ಸಂಗತಿ. ಇವತ್ತು ಕೋರ್ಟ್ಗಳು ಕೂಡ ಕಾನೂನು ಇರೋದರಿಂದ ನೊಂದವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗದೇ ಇದ್ದಂತಹ ಪರಿಸ್ಥಿತಿ ಈ ಆ್ಯಕ್ಟ್ನಿಂದ ನಿರ್ಮಾಣ ಆಗಿದೆ. ಅಬ್ಬಾ, ಇಂಥ ಕಾನೂನು ಇದೆಯಾ? ಇದು ಘೋರ ಅನ್ಯಾಯ ತಾನೇ. ಸ್ವಾತಂತ್ರ್ಯ ನಂತರದಲ್ಲಿ ಮುಸ್ಲಿಂ ತುಷ್ಟೀಕರಣ ಈ ಮಟ್ಟದಲ್ಲಿ ಆಗ್ತಾ ಇರೋದಕ್ಕೆ ನಂಬೋಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಇರಲಿ, ಇಂಥ ಸಂವಿಧಾನ ವಿರೋಧಿ ಕಾಯ್ದೆಯನ್ನು ರದ್ದು ಮಾಡೋಕ್ಕಾಗಲ್ವಾ ಹಾಗಾದರೆ? ಈ ವಕ್ಫ್ ಆ್ಯಕ್ಟನ್ನು ನಮ್ಮ ದೇಶದ ಉಳಿದ ಕಾನೂನಿಗೆ, ಅಂದರೆ ಭಾರತದ ಸಂವಿಧಾನಕ್ಕಾಗಲಿ, ರಿಜಿಸ್ಟ್ರೇಷನ್ ಆ್ಯಕ್ಟಿಗಾಗಲಿ, ಕಾಂಟ್ರಾಕ್ಟ್ ಆ್ಯಕ್ಟಿಗಾಗಲಿ, ಇನ್ನೂ ಅನೇಕ ಕಾನೂನಿಗೆ ಸರಿದೂಗಿಸುವಂಥ ವ್ಯವಸ್ಥೆ ಇಲ್ಲಿ ತಂದರೆ ಅದು ಇಡೀ ದೇಶಕ್ಕೆ, ಈ ದೇಶದ ಸಾರ್ವಭೌಮತ್ವಕ್ಕೆ ಸರಿ ಹೊಂದುತ್ತದೆ. ಈ ಆ್ಯಕ್ಟ್ ಏನಿದೆ 1995 ಆ್ಯಕ್ಟು, ಇದು ಈ ದೇಶದ ಏನು ಮೆಜಾರಿಟಿ ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಪ್ರತಿಕೂಲವಾಗುವಂತಹ ವ್ಯವಸ್ಥೆಯಲ್ಲಿ ಈ ಆ್ಯಕ್ಟನ್ನು ಆ್ಯಕ್ಟ್ ಇದೆ, ಅದರ ಪ್ರೊವಿಷನ್ಸು ಇದೆ. ಹಾಗಾಗಿ ಈ ಆ್ಯಕ್ಟು ಸುಪ್ರೀಂ ಕೋರ್ಟಲ್ಲಿದೆ, ಅದು ಅಬಾಲಿಷ್ ಆಗಿ ಹೊಸ ವಕ್ಫ್ ಆ್ಯಕ್ಟು ಈ ದೇಶದ ಕಾನೂನಿಗೆ ಸರಿ ಹೋಗುವಂಥ ರೀತಿಯಲ್ಲಿ ತಂದರೆ ಬಹಳ ಒಳ್ಳೆಯದು. ಅದ್ರ ಜೊತೆಯಲ್ಲಿ ಈಗ ಹಿಂದೂ ರಿಲಿಜಿಯಸ್ ಆ್ಯಕ್ಟ್ ಇದೆ. ಆ ಆ್ಯಕ್ಟು ಬಾಕಿ ಅದರ್ ಕಾನೂನು ಏನಿದೆ, ಬೇರೆ ಬೇರೆ ಕಾನೂನಿನ ವ್ಯವಸ್ಥೆ ಇದೆ, ಭಾರತದ ಕಾನೂನಿನ ವ್ಯವಸ್ಥೆಗೆ ಸರಿದೂಗಿಸುವಂಥ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಕೂಡ ಇವನ್ ಹಿಂದೂಗಳು ಅನೇಕ ಆಸ್ತಿಗಳನ್ನು ಹೊಂದಿದ್ದರೆ ಆ ಆ್ಯಕ್ಟ್ ಪ್ರಕಾರ ಅವ್ರಿಗೂ ಎಫೆಕ್ಟ್ ಆಗ್ತಾ ಇದೆ. ಆದರೆ ಈ ಕಾನೂನು ಏನು ವಕ್ಫ್ ಆ್ಯಕ್ಟ್ 1995 ಇದೆ ಅಥವಾ ರೂಲ್ಸ್ ಇದೆ, ಅದು ಈ ದೇಶಕ್ಕೆ ಯಾವತ್ತೂ ಮಾರಕ. ಈ ಆ್ಯಕ್ಟನ್ನು ಸರಿಪಡಿಸದೆ ಹೋದರೆ ಇಲ್ಲಿ ಈ ಏನು ಮೆಜಾರಿಟಿ ಜನಸಂಖ್ಯೆ ಇದ್ದಾರೆ ಆ ಜನಸಂಖ್ಯೆ ತಮ್ಮ ಆಸ್ತಿಗಳನ್ನು ಕಳೆದುಕೊಳ್ಳುವಂತಹ ಎಲ್ಲ ವ್ಯವಸ್ಥೆಯು ಕಾಣ್ತಾ ಇದೆ. ಹಾಗಾಗಿ ಈ ವಕ್ಫ್ ಆ್ಯಕ್ಟ್ 1995 ಇದೆ, ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ಆ ಆ್ಯಕ್ಟನ್ನು ರಿಪೀಲ್ ಮಾಡಿ ಈ ದೇಶಕ್ಕೆ ಹೊಂದುವಂತಹ ಯಾವ ನಮ್ಮ ಸಂವಿಧಾನದ ಅಡಿಯಲ್ಲಿ ಕಾನೂನು ನಿರ್ಮಾಣ ಆಗಬೇಕಾಗಿತ್ತು ಅಥವಾ ನಮ್ಮ ಅನೇಕ ಕಾನೂನುಗಳಿವೆ ಅದಕ್ಕೆ ಸರಿದೂಗಿಸುವಂಥ ರೀತಿಯಲ್ಲಿ ಈ ವಕ್ಫ್ ಆ್ಯಕ್ಟನ್ನು ಮಾಡಿಫೈ ಮಾಡಿದ್ರೆ ಇಡೀ ದೇಶಕ್ಕೆ, ನಮ್ಮ ಪ್ರಜಾಪ್ರಭುತ್ವ ದೇಶದ ಪ್ರತಿಯೊಂದು ಪ್ರಜೆಗೂ ಕೂಡ ಎಲ್ಲ ವ್ಯಕ್ತಿಗಳ ಒಂದು ಆಸ್ತಿಯನ್ನು ಮತ್ತು ಸಂವಿಧಾನದ ಹಕ್ಕನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದರೆ ನಾವು ನಮ್ಮ ಈ ಏನು ಜಮೀನುಗಳ ಓನರ್ಸ್ ಇದ್ದಾರೆ ಅವರು ತಾನೇ ಜಮೀನುಗಳನ್ನು ಕಳ್ಕೊಳ್ಳುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಈಗ ನೀವು ಲಿಸ್ಟ್ ತೆಗೆದು ನೋಡಿದ್ರೆ 1965ಕ್ಕಿಂತ 10 ಪಟ್ಟು ಜಾಸ್ತಿ ತಾನೇ ಆಗಿದೆ. ಯಾಕೆ ಅಂತಂದರೆ ನೋಟಿಸ್ ಕೊಡೋದು, ಪ್ರಾಪರ್ಟಿ ಸೇರಿಸ್ಕೊಳ್ಳೋದು, ಮೆಮೊರಂಡಮ್ ರೆಡಿ ಮಾಡೋದು, ಆಸ್ತಿಯನ್ನು ಸೇರಿಸ್ಕೊಳ್ಳೋದು, ಇದು ಕಾನೂನು ಸಮ್ಮತವಾದಂಥ ವ್ಯವಸ್ಥೆ ಅಲ್ಲ. ಹಾಗಾಗಿ ಪ್ರತಿಯೊಂದು ಸೆಕ್ಷನನ್ನು ಕೂಡ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಂಡು ಈ ಕಾನೂನನ್ನು ಆದಷ್ಟು ಬೇಗ ಸರಿಪಡಿಸುವಂತಹ ವ್ಯವಸ್ಥೆ ಆಗಬೇಕು ಅಂಥೇಳಿ ನಾನು ಕೇಳ್ಬೋದು. ಹೌದು, ಗಣಪತಿ ಭಟ್ ಅವರು ಹೇಳೋ ಹಾಗೆ ಮುಂದೊಂದು ದಿನ ಹಿಂದೂಗಳೆಲ್ಲರೂ ತಮ್ಮ ಜಮೀನನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಬರಬಹುದು. ಈಗ ಕಾಶ್ಮೀರದಲ್ಲಿ ಆಗಿದೆಯಲ್ಲ ಹಾಗೆ ಭಾರತದ ಇತರ ಕಡೆ ಹಾಗಾಗಬಾರದು ಅನ್ನೋದೇ ಹೊಸ ದಿಗಂತದ ಆಶಯ. ಈ ಅಪಾಯಕಾರಿ ವಕ್ಫ್ ಕಾಯ್ದೆ ರದ್ದಾಗಬೇಕು ಅನ್ನೋದು ನಮ್ಮ ಬೇಡಿಕೆ. ಇದಕ್ಕೆ ನೀವು ದನಿಯಾಗ್ತೀರಿ ಅನ್ನೋ ನಂಬಿಕೆ ಹೊಸ ದಿಗಂತದ್ದು.